ಅಂದ್ರೇನು? ಸೂರ್ಯ ಮತ್ತು ಚಂದ್ರರು ಇಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಕೋಪ ಬಂತು. ವ್ಯತಿಪಾತ ಅಂದ್ರೇನು? ಒಬ್ಬ ಮಗ ಹುಡ್ಕೊಂಡ, ಕೇಳ್ತಾನೆ, ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ರಿ ಅಂತ ಕೇಳ್ತಾನೆ. 4:15 ಕಾಲದಲ್ಲಿ ಪರಮಾತ್ಮನಿಗೆ ಹುಗ್ಗಿ ನಿವೇದನೆ ಮಾಡಿ ಅಷ್ಟೇ, ನೀವು ತಿನ್ನಿ ಅಂತ ಹೇಳಿಲ್ಲ. ಅಷ್ಟು ದಿವಸ ಕೂಡ ನಮಗೆ ನೈವೇದ್ಯ ಮಾಡಲಿಕ್ಕಾಗಲ್ಲ. ಆದರೆ ಒಂದು ದಿವಸ ಬಿಡಲೇಬಾರ್ದಲ್ವ? ಆ ದಿವಸ ಯಾವುದು? ಆ ದಿವಸದಲ್ಲಿ ಯಾರು ಏನೇನು ಮಾಡ್ತಾರೋ. ಕುತುಬ ಕಾಲ ಅಂದ್ರೇನು? ಭೂಮಿ ತಪ ಬಿಸಿಯಾಗಿರಬೇಕು. ಆ ಕಾಲದಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡಿದ್ರೆ ಭಾರಿ ಪ್ರೀತಿ ಅಂತ ಹೇಳ್ತಾರೆ. ಅಷ್ಟು ದಿವಸ ಕೂಡ ನಮಗೆ ನೈವೇದ್ಯ ಮಾಡಲಿಕ್ಕಾಗಲ್ಲ. ಆದರೆ ಒಂದು ದಿವಸ ಬಿಡಲೇಬಾರ್ದಲ್ವ? ಆ ದಿವಸ ಯಾವುದು? ಒಂದು ವ್ಯತಿಪಾತ ಅಂತ ಹೆಸರಕ್ಕೆ, ಧನುರ್ವ್ಯತಿಪಾತ ಅಂತ. ಈ ಯೋಗಗಳಿದ್ದಾವೆ, ಅದರಲ್ಲಿ 27 ಯೋಗಗಳಲ್ಲಿ 17ನೇ ಯೋಗ ಇದು. 17ನೇ ಯೋಗ ಅಂದರೆ 17ನೇ ದಿವಸ ಬರುತ್ತಿದ್ದು ಯೋಗ 27ರಲ್ಲಿ. ಈ ವ್ಯತಿಪಾತ ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ವ್ಯತಿಪಾತ ಅಂದ್ರೇನು? ವಿರುದ್ಧವಾದ ಪಾತ ಅಂದ್ರೇನು? ಸೂರ್ಯ ಮತ್ತು ಚಂದ್ರರು ಇಬ್ಬರು ಕೂಡ ಅವರೇ ಮಾಡಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಕೋಪಕ್ಕೆ ಒಳಗಾದರು. ಇಬ್ಬರಿಗೂ ಕೋಪ ಬಂತು. ವಸ್ತುತನ ಇಬ್ಬರು ಮಿತ್ರರು ಅವರಿಬ್ಬರು. ಆದರೆ ಇಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಕೋಪ ಬಂತು. ಬಂದುಕೊಳ್ಳೆ ಅವನ ಕೋಪದಿಂದ ಉರಿ ಕೆಂಪದು ಯಾವುದು? ಸೂರ್ಯ, ಇದು ಗೊತ್ತಲ್ಲ, ಒಂದು ಬಿಸಿ ಆ ಕಿರಣ ಕಗಡೆ ಬಿತ್ತು. ಅವನು ನೋಡಿದ್ರೆ ಸುಟ್ಟೋಗ್ತಾನಲ್ಲ ಅವನ ಮಿತ್ರ ಎಷ್ಟಾದರೂ. ಅಲ್ಲಿ ನೋಡ್ದ ಇವೊಂದು ತಂಪು ಕಿರಣ, ಇವನ ದೃಷ್ಟಿ ಕೂಡ ಕಗಡೆ ಬಿತ್ತು. ಒಬ್ಬ ಮಗ ಹುಡ್ಕೊಂಡ. ಹಾಗೆ ವಿರುದ್ಧವಾದ ಸೂರ್ಯ ಮತ್ತು ಚಂದ್ರರ ವಿರುದ್ಧ ದೃಷ್ಟಿಗಳೇನಿದೆ, ಪರಸ್ಪರ ವಿರುದ್ಧ ದೃಷ್ಟಿ ಬಿದ್ದಿದ್ದ ಹುಟ್ಟಿರತಕ್ಕಂಥವನವನು, ಅವನು ವ್ಯತಿಪಾತ ಅಂತ. ಅವನು ಕೇಳ್ತಾನೆ, ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ರಿ ಅಂತ ಕೇಳ್ತಾನೆ. ಆಗ ನೋಡಪ್ಪ, ನೀನು 27 ಯೋಗಗಳಲ್ಲಿ ನೀನು 17ನೇ ಯೋಗವಾಗಿದ್ದು, ಆ ದಿವಸದಲ್ಲಿ ಯಾರು ಏನೇನು ಮಾಡ್ತಾರೋ ಅವರಿಗೆಲ್ಲ ಅಧಿಕ ಫಲವನ್ನು ಕೊಡಬೇಕು. ಆ ಧನುರ್ಮಾಸದಲ್ಲಿ ಧನುರ್ವ್ಯತಿಪಾತ ಅಂತ ಬರ್ತಾ ಆ ದಿವಸ ಯಾರು ಮುದ್ಗ ನಿವೇದನೆ ಮಾಡ್ತಾರೋ ಅವರಿಗೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ, ನಾವು ಗ್ರಹಣ ಇದೆ, ಅದರಲ್ಲಿ ಮಾಡಿದರೆ 100 ಪಟ್ಟು ಫಲ ನಮಗೆ ಯಾವುದೇ ಒಂದು ಕೆಲಸ. ಈಗ ಪಿತೃತರ್ಪಣ ಎಂಬತಕ್ಕಂಥದ್ದು ಗ್ರಹಣದಲ್ಲಿ ಮಾಡಿದೆ ಅಂದರೆ 100 ಎಷ್ಟು ಒಂದು ಸರ್ತಿ ಮಾಡಿದ್ರೆ ಎಷ್ಟಾಗ್ತಾಯಿತ್ತು, ಅದಕ್ಕೆ 100 ಪಟ್ಟು ಫಲ. ಹಾಗೆ ಸಂಕ್ರಮಣದಲ್ಲಿ ಮಾಡಿದ್ರೆ ಇನ್ನೂ 1000 ಪಟ್ಟು. ಆದರೆ ವ್ಯತಿಪಾತದಲ್ಲಿ ಮಾಡಿಬಿಟ್ವಿ ಅಂದರೆ ಅನಂತ ಪಟ್ಟು ಫಲ ಬರುತ್ತೆ ಅಂತ ವರ ಕೊಟ್ಟರು ಸೂರ್ಯ ಮತ್ತು ಚಂದ್ರರು. ಅದಕ್ಕೆ ಧನುರ್ವ್ಯತಿಪಾತದಲ್ಲಿ ನಾವು ಮುದ್ಗಾನವನ್ನು ಎಲ್ಲ ದಿವಸದಲ್ಲಿ ಅನಾನುಕೂಲ ಆದರೂ ಕೂಡ ಮಾಡ್ಬೋದೇನು ತೊಂದರೆ ಇಲ್ಲ. ಈ ದಿವಸದಲ್ಲಾದರೂ ಕೂಡ ಕ್ರಮಬದ್ಧವಾಗಿ ಮಾಡಿ ಪರಮಾತ್ಮ ಎಲ್ಲ ಭಕ್ಷ್ಯ ಭೋಜ್ಯಗಳೆಲ್ಲ ನಿವೇದನೆ ಮಾಡಿ ಅದು ಹುಗ್ಗಿ ಮಾತ್ರ ಮೊದಲು ಮಾಡಿಬಿಡಬೇಕು. ಆಮೇಲೆ ಬಂದ ಬ್ರಾಹ್ಮಣರಿಗೆ ಭಕ್ತರಿಗೆ ಎಲ್ಲರಿಗೂ ಊಟ ಹಾಕಿಬಿಟ್ರು ಅಂದರೆ ಅದು ಭಾರಿ ಪುಣ್ಯ ಎಂಬತಕ್ಕಂಥ. ಬೇಕು ಅನ್ನದಾನಾದಿಗಳು, ಅನ್ನದಾನಕ್ಕಿಂತ ಇನ್ನೊಂದು ದಾನ ಇಲ್ಲ. ಯಾಕೆ ಅಂದರೆ ಅನ್ನದಾನ ಜಲದಾನ ಇದು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳಿದ್ದಾರೆ. ಧನದಾನ, ದುಡ್ಡು ಕೊಟ್ವಿ ನಾವು ಅಂದರೆ 1000 ರೂಪಾಯಿ ಕೊಟ್ಟರೆ ಬರೀ 1000 ರೂಪಾಯಿ ಕೊಟ್ಟರು, ಇನ್ನೊಂದು 1000 ಕೊಡ್ಬೋದಾಗಿತ್ತು ಅಂತಾನೆ. ಆಯಿತು, ಇನ್ನೊಂದು 1000 ಕೊಡ್ರಿ, 5 ಕೊಡ್ಬೋದಾಗಿತ್ತು, ಬಾಡಿಗೆಗಾನ ಆಗ್ತಾಯಿತ್ತು ಅಂತಾನೆ. ಹೀಗೆ ಎಷ್ಟು ಕೊಟ್ಟರೂ ಕೂಡ ಅದು ಸಾಕು ಅಂತ ಅವನು ಹೇಳಿದ್ದಿಲ್ಲ ಯಾರು. ಆದರೆ ಒಂದು ತುಂಬ ಬಾಯಾರಿಕೆ ಆಗಿತ್ತು ಒಬ್ಬ ವ್ಯಕ್ತಿಗೆ. ಮನೆಗೆ ಬಂದ, ಒಳ್ಳೆ ನೀರು ಕೊಟ್ಟರು, ಇನ್ನೊಂದು ಲೋಟ ಬೇಕಾ ಅಂದರೆ ಬೇಡಪ್ಪ ಪ್ರಾಣ ಬಂತು. ನೋಡಿ, ತೃಪ್ತಿಯಿಂದ ಹೇಳೋ ಮಾತು ನೀರಿಗೆ ಮಾತ್ರ. ಇನ್ನೊಂದು ಯಾವುದು? ಊಟಕ್ಕೆ ಕೂತ್ಕೊಂಡಾಗ ಊಟ ಮಾಡ್ತಾನೆ. ಎಲ್ಲ ತಿಂದ ಮೇಲೆ ಇನ್ನೊಂದು 2 ಲಡ್ಡು ಹಾಕಿ ಬಂದರೆ ಏನಂತಾನೆ? ಬೇಡೇ ಬೇಡ ಅಂತ ಎಲೆ ಮುಚ್ಚಿಟ್ಬಿಡ್ತಾನೆ. ಅಂದರೆ ಇದೆಲ್ಲ ತೃಪ್ತಿಯಿಂದ ಬರೋದು. ಅದೇ ದುಡ್ಡು ಸಾಕಪ್ಪ ಬೇಕಾಷ್ಟು ಕೊಟ್ಟಿದ್ದೀನಿ ಅಂತ ಯಾರೂ ಹೇಳಲ್ಲ. ಅದಕ್ಕೋಸ್ಕರ ಇದು ಶ್ರೇಷ್ಠವಾದ ದಾನ. ಇಂತಹ ಅನ್ನದಾನ ಕೊಟ್ಟಾಗ ಪರಮಾತ್ಮ ಭಾರಿ ಸಂತೋಷ ಪಡ್ತಾನೆ. ಆದ್ದರಿಂದ ಅನ್ನದಾನಾದಿಗಳೂ ಮಾಡಬೇಕು. ಮತ್ತು ಈಗ ಅನ್ನದಾನ ಮಾಡಿದ್ರೆ ಮತ್ತು ವೈಶ್ವದೇವ ಮಾಡಬೇಕಲ್ಲ, ಅದೊಂದು ಕಾರ್ಯಕ್ರಮ ಇದಲ್ಲ. ವೈಶ್ವದೇವ ಮಾಡೋದು ಹೇಗೆ? ಕೆಲವರು ಬರೀ ಹುಗ್ಗಿ ಮಾತ್ರ ನಿವೇದನೆ ಮಾಡ್ತಾರೆ. ಆಗ ಅವರೇ ಮಾಡಬೇಕು, ಒಂದರಲ್ಲಿ ಹುಗ್ಗಿ ಮಾಡಬೇಕು, ಇನ್ನೊಂದರಲ್ಲಿ ಅನ್ನ ಮಾಡ್ಕೋಬೇಕು. 2 ನಿವೇದನೆ ಮಾಡಿ ಒಂದು ಸ್ವಲ್ಪ ಅನ್ನವನ್ನು ತೆಗೆದಿಟ್ಕೊಂಡು ಏನು ಮಾಡೋದು? ವೈಶ್ವದೇವ ಮಾಡೋದು. ಇದು ಒಂದು ಕ್ರಮ. ಅಥವಾ ಹುಗ್ಗಿನೇ ಬೇಕಾದ್ರೆ ನಿವೇದನೆ ಮಾಡ್ಬೋದು. ನಮಗೇನು ಉಪ್ಪು ಹಾಕಿದರೆ ವೈಶ್ವದೇವ ಮಾಡಲಿಕ್ಕೆ ಬರೋಲ್ಲ. ಉಪ್ಪು ಹಾಕೋಕ್ಕಿಂತ ಮೊದಲೇ ಮುಕ್ಕಾಲು ಒಂದು 80% ಬೆಂದಿರುವಾಗ ಉಪ್ಪು ಹಾಕದೇನೆ ಸ್ವಲ್ಪ ಅನ್ನ ತೆಗೆದುಕೊಂಡು ಬರೀ ಮುದ್ಗನ್ನವನ್ನೇ ಅವರು ನಿವೇದನೆ ಮಾಡೋದಾದರೆ ಅದನ್ನು ತೆಗೆದುಕೊಂಡು ವೈಶ್ವದೇವನ್ನು ಮಾಡಿ ಅದರಲ್ಲಿ ಪೂರ್ತಿ ಮಾಡ್ಬೋದು. ಹಾಗೆ ಕೂಡ ಇದೆ. ಪಾಯಸ ಕೂಡ ಮಾಡ್ಬೋದು, ಭಕ್ಷ್ಯ ಭೋಜ್ಯಗಳೆಲ್ಲ ಮಾಡ್ಬೋದು. ಪರಮಾತ್ಮ ನಿವೇದನೆಯನ್ನು ಇದೆಲ್ಲ ಮಾಡಿದಾಗ ಪರಮಾತ್ಮ ಸಂತೋಷ ಪಡ್ತಾನೆ.
ಹೀಗೆ ಪಿತೃಶ್ರಾದ್ದ ಬಂದರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆ ಅದಕ್ಕೆ ಕುತುಬ ಕಾಲ ನಾವು ನೋಡಬೇಕು. ಕುತುಬ ಕಾಲ ಅಂದರೆ ಏನು? ಕು ಅಂದರೆ ಭೂಮಿ, ತಪ ಬಿಸಿಯಾಗಿರಬೇಕು. ಅಂದರೆ ಸಾಮಾನ್ಯ ಬಿಸಿ ಆಗೋದೇ ಇಲ್ಲಿ ಬೆಂಗಳೂರಿನಲ್ಲಂತೂ ಅಷ್ಟು ಬೇಗ ಬಿಸಿ ಆಗಲ್ಲ, ಅದು ಈಗಂತೂ ಆಗೋದೇ ಇಲ್ಲ. ಮತ್ತು ಎಲ್ಲಿ ಅಂದರೆ ಸಾಮಾನ್ಯವಾಗಿ ನಮಗೆ 11:36 ಆದರೆ ಒಂದು ಸ್ವಲ್ಪ ಭೂಮಿ ಬಿಸಿಯಾಗಿರುತ್ತೆ. ಹಾಗಾದರೆ 10:36ರಿಂದ 11:36 1.5 ಗಂಟೆ ಇದೆ ಸಾಮಾನ್ಯ 7ನೇ ಮುಹೂರ್ತ. ಆ 7ನೇ ಮುಹೂರ್ತ ಕುತುಬ ಕಾಲ ಅಂತ ಕರೆದಿದ್ದಾರೆ. ಆ ಕಾಲದಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡಿದ್ದು ಭಾರಿ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದೌಹಿತ್ರ ಮಗಳ ಮಗ, ಆಮೇಲೆ ಕುತುಬ ಕಾಲ, ಎಳ್ಳು, ಇದೆಲ್ಲೂ ಕೂಡ 6 ಪಿತೃಗಳಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ನಾವು ಶ್ರಾದ್ದ ಮಾಡಲಿಕ್ಕೆ ಬರೋದೇ ಇಲ್ಲ. ಬೆಳಿಗ್ಗೆ ನೀವು 4 ನಿವೇದನೆ ಮಾಡಿಬಿಟ್ರೆ ಅಂದರೆ ಮತ್ತು ಅಡುಗೆ ಬ್ರಾಹ್ಮಣರಿಗೆ ಊಟ ಹಾಕಬೇಕು ಅಂದರೆ ಆ ದಿವಸ ಶ್ರಾದ್ದ ಇದ್ದೇನು ಮಾಡೋದು ಅಂದರೆ, ಈ ಕಾಲದಲ್ಲಿ ಕುತುಬ ಕಾಲವನ್ನು ನಾವು ನಿರೀಕ್ಷೆ ಮಾಡಬೇಕಾಗಿಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ಅಂದರೆ ಬೆಳಿಗ್ಗೆನೇ ಬೇಕಾದ್ರೆ ಶ್ರಾದ್ದ ಮಾಡಬಹುದು, ಅಥವಾ ಹುಗ್ಗಿಯನ್ನು ಮಾತ್ರ ನಿವೇದನೆ ಮಾಡಿ ಕುತುಬ ಕಾಲದಲ್ಲಿ ಅಂದರೆ ಅದರ ಹಿಂದಿನ ಕಾಲ ಏನಿದೆ 10:36ರಿಂದ ಶ್ರಾದ್ದವನ್ನು ಶುರು ಮಾಡಿ 11:36ಗೆ ಪಿಂಡ ಪ್ರದಾನ ಮಾಡಿದರೂ ಕೂಡ ಸಾಕು. ಅವ್ರು ಹೇಳಿದ್ದು ಎಲ್ಲಿಗೆ ಒತ್ತು ಕೊಟ್ಟಿರೋದು? 4:15 ಕಾಲದಲ್ಲಿ ಪರಮಾತ್ಮನಿಗೆ ಹುಗ್ಗಿ ನಿವೇದನೆ ಮಾಡಿ ಅಷ್ಟೇ, ನೀವು ತಿನ್ನಿ ಅಂತ ಹೇಳಿಲ್ಲ. ಅದೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಅವು ಮಾಡಿದ್ರೂ ಕೂಡ ಕುತುಬ ಕಾಲ ನಾವು ಕಾಯಬೇಕಾಗಿಲ್ಲ. ಯಾಕೆ ಅಂದರೆ ಅಲ್ಪ ದ್ವಾದಶಿ ಇದ್ದಾಗ ನಾವು ಕುತುಬ ಕಾಲ ಕಾಯಲ್ವಲ್ಲ, ಅದೇ ರೀತಿ ಇದು ಕೂಡ ಅದು 1 ದಿವಸ, ಇದು 1 ತಿಂಗಳು ಅಷ್ಟೇ ವ್ಯತ್ಯಾಸ. ಹೀಗಾಗಿ ಈ ಒಂದು ಧನುರ್ಮಾಸದ ಕಾಲ ಅತ್ಯಂತ ಶ್ರೇಷ್ಠವಾದ ಕಾಲ. ಈ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳದಂತೆ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಾವು ಈ ಒಂದು ಮುದ್ಗಾನ ನಿವೇದನೆ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಮೇಲೆ ಪ್ರಸಾದ ರೂಪದ ಸ್ವೀಕಾರ ಮಾಡಿ ಅವನಿಗೆ ಅರ್ಪಣೆ ಮಾಡಿದ್ವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಪರಮಾತ್ಮ ಇದೆ ಮೆಚ್ಕೊತಾನೆ. ಇದು ಎಲ್ಲರೂ ಕೂಡ ಮಾಡಬೇಕೆಂಬ ಉದ್ದೇಶದಿಂದಲೇ ಎಲ್ಲ ಸಾರಸ್ವತ ಪ್ರಪಂಚಕ್ಕೂ ಕೂಡ ಈ ವಿಚಾರ ತಿಳಿಲಿ, ಅವರ ಆಚರಣೆ ಮಾಡಲಿ, ಶಾಸ್ತ್ರದಲ್ಲಿ ಹೇಳಿರತಕ್ಕಂಥ ಪುಣ್ಯ ಸಂಪಾದನೆ ಮಾಡಿ ಸುಖಿಗಳಾಗಲಿ. ಧನುರ್ಮಾಸದಲ್ಲಿ ಪ್ರತಿಪಾದ್ಯನಾದ ಮಾರ್ಗಶೀರ ಮಾಸದ ಪರಮಾತ್ಮ ಏನಿದ್ದಾನೆ ಅವನು ಯಾರ್ಯಾರು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ ಅಂಥವರಿಗೆಲ್ಲ ಪರಮಾತ್ಮ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅವರ ಇಷ್ಟಾರ್ಥ ಪೂರ್ತಿ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡಲಿಕ್ಕೆ ಶಕ್ತಿ ಕೊಡುವಂತಾಗಲಿ ಎಂಬ ನಾನು ಪ್ರಾರ್ಥನೆ ಮಾಡ್ಕೊತೇನೆ. ನೀವೆಲ್ಲರೂ ಕೂಡ ಈ ಒಂದು ಚಾನಲನ್ನು ಅಭಿವೃದ್ಧಿ ಆಗುವಂತೆ ಮಾಡಿ ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಗಳು ಇದರ ಮೂಲಕ ನಡೆಯುವಂತೆ ದೊಡ್ಡವರು ಜ್ಞಾನಿಗಳೆಲ್ಲ ಆಶೀರ್ವಾದ ಮಾಡಬೇಕು ಎಂಬುದಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.